ಎಲ್ಲೇ ಹೋಗ್ರಿ, ಗುಡಿ ಮಠ ಮಂದಿರಕ್ಕೆ ಹೋಗಿರಬೇಕಾದ್ರೆ ಎರಡು ಸಿದ್ಧಾಂತವನ್ನ ಪಾಲಿಸ್ಬೇಕು. ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ, ಭೋಜನ ಮಾಡಬೇಕಾದ್ರೆ ಭಜನೆ ಮಾಡಬೇಕಾದ್ರೆ ಮಾತಾಡಬಾರದು. ಮನಿಯೊಳಗ ಮಾತುಗಳನ್ನ ಕೇಳಿ ಕೇಳಿ ಕೇಳಿನೇ ಗುಡಿತನ ಬಂದಿರ್ತೀವಿ. ಮನಿಯೊಳಗ ಕುತ್ಕೊಂಡು ಸಂಸಾರದ ಮಾತುಗಳನ್ನ ಆಡಿನೇ ಗುಡಿತನ ಬಂದಿರ್ತೀವಿ. ಇನ್ನು ಗುಡಿಯೊಳಗೂ ಬಂದು ಮಾತಾಡಿದ್ವಿ ಅಂದ್ರೆ ಎಲ್ಲಿಗೆ ಹೋಗೋದು? ಹೋಗ್ತಿರ್ರಿ ಎಲ್ಲಿಗೆ? ಅದಕ್ಕಿಲ್ಲಿ ಬಂದಾಗ ಮಾತಾಡಬಾರದು. ಬದುಕಿನೊಳಗ ತೊಟ್ಟಿಲನ್ನುವಂಥದ್ದು ಯಾಕೆ ಮಹತ್ವವನ್ನ ಪಡ್ಕೊಳ್ತದೆ? ಯಾಕೆ ತೊಟ್ಟಿಲವನ್ನ ಅಂತರ್ಲೆ ಕಟ್ಟಿ ಯಾಕೆ ತೂಗ್ತಾರೆ? ತೊಟ್ಟಿಲೊಳಗಿರುವಂತ ಮಗುವಿಗೆ ತೊಟ್ಟಿಲದ ಸಂದರ್ಭದೊಳಗನೆ ಅದಕ್ಕ ಸಾಕ್ಷಿ ಏನು ಅಂತಂದ್ರೆ, ನೋಡಪ್ಪ, ಬಂಧುಗಳು ಬಂದುಂಡು ಹೋಗುವರು, ಮತ್ತೊಬ್ಬರೆಲ್ಲರೂ ಕೂಡ ಬಂದರು, ನಿನಗೆ ತೊಟ್ಟಿಲೊಳಗ ಹಾಕಿದ್ರು ಹೋದ್ರು, ಆದ್ರೆ ಮ್ಯಾಲ್ನೂ ಕೂಡ ಅಂತರದ, ಕೆಳಗನು ಕೂಡ ಅಂತರದ, ಪಕ್ಕದೊಳಗನು ಅಂತರದ, ಮುಂದನು ಕೂಡ ಅಂತರದ. ಬದುಕಿನೊಳಗೆ ಒಬ್ಬಂಟಿಯಾಗಿ ಬಂದಿದಿ, ಒಬ್ಬಂಟಿಯಾಗಿ ಹೋಗ್ತಿ. ಜೀವನದೊಳಗ ಜೋಕಾಲಿಯಂತೆ ಜೀವನವನ್ನ ಸಾಗಿಸ್ಬೇಕನ್ನುವಂತ ಸಂಕೇತವಾಗಿ ತೊಟ್ಟಿಲು. ಬಹುತೇಕ ಈಗ ಬಹಳ ಜನ ಶ್ರೀಮಂತರಾಗಿದ್ದಾರೆ, ಪ್ರಶ್ನೆ ಅದಲ್ಲ. ಈಗ ಬಹಳ ಜನ ಬೆಳ್ಳಿದ್ ಮಾಡಿಸಿದವರದಾರ, ಬಹಳ ಜನ ಸಾಗೋನಿ ಕಟ್ಟಿಗೆದ್ ಮಾಡಿಸೋರದಾರ, ಬಹಳ ಜನ ಬಂಗಾರದ ತೊಟ್ಟಿಲೊಳಗನು ತೂಗಿರುವಂತವರದಾರ, ಬಹಳ ಜನ ಬಹಳ ವಿಭಿನ್ನವಾಗಿರುವಂತ ತೊಟ್ಟಿಲುಗಳನ್ನ ಮಾಡಿದವರದಾರ. ಆದ್ರೆ ಯಾವ ತೊಟ್ಟಿಲಕ್ಕೆ ಕಿಮ್ಮತ್ತದ? ಯಾವ ತೊಟ್ಟಿಲಕ್ಕೆ ಕಿಮ್ಮತ್ತದ? ಬಂಗಾರದ ತೊಟ್ಟಿಲಕ್ಕೆ ಕಿಮ್ಮತ್ತದನೋ, ಅಥವಾ ಬೆಳ್ಳಿ ತೊಟ್ಟಿಲಕ್ಕೆ ಕಿಮ್ಮತ್ತದನೋ, ಅಥವಾ ಗಂಧದ ಗಿಡದಿಂದ ಮಾಡಿರುವಂತ ತೊಟ್ಟಿಲಕ್ಕೆ ಕಿಮ್ಮತ್ತದನೋ, ಯಾವ ತೊಟ್ಟಿಲಕ್ಕೆ, ಕಬ್ಬಣದ ತೊಟ್ಟಿಲಕ್ಕೆ ಕಿಮ್ಮತ್ತದನೋ ಅಂತ ಕೇಳಿದಾಗ, ನನಗೆ ಕೇಳಿದ್ರಿ ಅಂತಂದ್ರೆ ಶಾಸ್ತ್ರದೊಳಗೆ ಹೇಳುವಂಥದ್ದೇನು ಅಂತಂದ್ರೆ, 4 ಹಗ್ಗದಿಂದ ಕಟ್ಟಿರುವಂತ ತೊಟ್ಟಿಲಿಗೆ ಮಾತ್ರ ಕಿಮ್ಮತ್ತದ. ಅಲ್ಲಿ ನೋಡ್ರಿ, ಭಾಳ ಚಲೋ ನೋಡ್ರಿ ನೀವು. ತೊಟ್ಟಿಲ್ಲ ಇರ್ಬೋದು, ಭಾಳ ಜನ ಸ್ಟ್ಯಾಂಡ್ ಇದ್ದಿದ್ದು ತರ್ತಾರ, ಅಗದಿ ಫ್ಯಾಷನ್ ಇದ್ದಿದ್ದು ತರ್ತಾರ, ಎಲ್ಲೆಲ್ಲಿಂದಿದ್ದೋ ತರ್ತಾರ, ಅದಕ್ಕೆ ಕಿಮ್ಮತ್ತಿಲ್ಲ. ವೀರಶೈವ ಧರ್ಮದೊಳಗೆ ಅದಕ್ಕೆ ಕಿಮ್ಮತ್ತಿಲ್ಲ. ಯಾಕೆ? ರೊಕ್ಕ ಇರ್ಬೋದು, ರೊಕ್ಕದಿಂದ ನೀವೆಲ್ಲನೂ ಕೂಡ ತಗೊಳ್ತೀನಿ ಅನ್ನುವಂಥದ್ದಕ್ಕೆ ಸಾಧ್ಯ ಇಲ್ಲ. ಜಗತ್ತಿನೊಳಗೆ ಹಣದಿಂದ ಹಾಸಿಗೆ ಖರೀದಿ ಮಾಡಿದವರು ಭಾಳ ಜನ ಅದಾರ, ಅದ್ರ ನಿದ್ದೆ ಯಾರು ಖರೀದಿ ಮಾಡಿಲ್ಲ. ಹಣದಿಂದ ಹಾಸಿಗೆ ಭಾಳ ಜನ, ಚಲೋ ಚಲೋ ಬೆಡ್, ಕಾಟ, ಮಂಚ ಎಲ್ಲ ಖರೀದಿ ಮಾಡಿದವರು ಅದಾರ, ಆದ್ರೆ ಯಾರು ನಿದ್ರೆಯನ್ನ ಖರೀದಿ ಮಾಡಿಲ್ಲ. ಹಣದಿಂದ ಪುಸ್ತಕಗಳನ್ನ ಭಾಳ ಜನ ಖರೀದಿ ಮಾಡಿದವರು ಅದಾರ, ಲೈಬ್ರರಿಯನ್ನ ಮಾಡಿಕೊಂಡವರು ಅದಾರ, ಆದ್ರೆ ಜ್ಞಾನವನ್ನ ಎಲ್ಲೂ ಕೂಡ ತಗೊಂಡು ಬಂದವರಿಲ್ಲ. ಹಣದಿಂದ ಜಗತ್ತಿನೊಳಗೆ ಎಲ್ಲನೂ ಕೂಡ ಕೊಂಡುಕೊಳ್ತೀನಿ ಅನ್ನುವಂಥದ್ದಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಯಾರನ್ನು ಕೂಡ ಅಳಿವಂಗಿಲ್ಲ. ತೊಟ್ಟಿಲಕ್ಕೆ ಯಾಕೆ 4 ಹಗ್ಗಗಳನ್ನ ಹಾಕ್ತಾರೆ? ತೊಟ್ಟಿಲೊಳಗ ಆ ಮಗುವಿಗೆ 4 ಹಗ್ಗದ ಮಧ್ಯದೊಳಗೆ ಯಾಕೆ ಆ ಮಗುವಿಗೆ ತೂಗುತ್ತಾರೆ ಅಂತಂದ್ರೆ, ವೀರಶೈವ ಧರ್ಮದೊಳಗೆ ಹೇಳುವಂಥದ್ದು 4 ಹಗ್ಗಗಳಿಗೂ ಕೂಡ ಒಂದೊಂದು ಅರ್ಥವನ್ನ ಕೊಟ್ಟಾರ. ಒಂದು ಧರ್ಮ. ಚಲೋ ತಲೆಗಿಟ್ಟುಕೋರಿತಾಯಿ. ನಾನು ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಇವತ್ತಿನ ದಿನಮಾನದೊಳಗೆ ತಾಯಿ ಆಗೋದು ದೊಡ್ಡ ವಿಚಾರ ಅಲ್ಲ. ತಾಯಿ ಎಲ್ಲರೂ ಆಗತ್ತಾರ. ಬಹುತೇಕ ಈ ಯಾದಗಿರಿ ಪ್ರಾಂತ್ಯದೊಳಗೆ ಇತ್ತೀಚಿನ ದಿನಮಾನದೊಳಗೆ ಒಂದು ನಡೆದಿರುವಂತ ಘಟನೆ ಏನು ಅಂತಂದ್ರೆ, ಒಂದು ದಿನದೊಳಗೆ 50 ಭ್ರೂಣ ಹತ್ಯೆಗಳನ್ನ ಮಾಡ್ಯಾರ. ಹೆಣ್ಣು ಮಕ್ಕಳ ಭ್ರೂಣ ಹೆಣ್ಣದ ಅಂತ ಗೊತ್ತಾಗಿ ಸ್ಕ್ಯಾನಿಂಗ್ ಮಾಡಿ ಭ್ರೂಣ ಹತ್ಯೆಯನ್ನ ಮಾಡ್ಯಾರ. ಇವತ್ತು ತೊಟ್ಟಿಲು ತೂಗುವಂತವಳು ಹೆಣ್ಣೆ, ಹೊಟ್ಟಾಗಿರುವಂತ ಕೂಸಿಗೆ ತೆಗೆಯವಳು ಹೆಣ್ಣೆ. ಯಾಕ ತೊಟ್ಟಿಲಕ್ಕ 4 ಹಗ್ಗಗಳನ್ನ ಕಟ್ತಾರ? ತಾಯಿ ಆಗೋದು ದೊಡ್ಡ ವಿಚಾರ ಅಲ್ಲ. ಈಗಿನ ಜಗತ್ತಿನೊಳಗ ಕಡಿಕೋಳದ ಮಡಿವಾಳಪ್ಪನವರು 200 ವರ್ಷಗಳ ಹಿಂದೆ ಹೇಳ್ಯಾರ, ಏನಾಗುತ್ತಾದೋ ಎಂತಾಗುತ್ತಾದೋ ಈ ನಾಡ ನೀ ನೋಡ. ಹೋರಿಗಳಿಲ್ಲದೆ ಆಕಳುಗಳು ಗಬ್ಬಾಗ ಕಾಲ ಬರ್ತದತ್ತು. 200 ವರ್ಷಗಳ ಹಿಂದೆ ಮಡಿವಾಳಪ್ಪನವರು ಹೇಳಿದ್ದು ಇವತ್ತು ನಡೆದದ. ಇಂಜೆಕ್ಷನ್ ಮೇಲೆ ಮಕ್ಕಳಾಗೋ ಕಾಲ ಬಂದದ. ಆದ್ರೆ ತಾಯಿ ಆಗೋದು ದೊಡ್ಡ ವಿಚಾರ ಅಲ್ಲ, ಆದ್ರೆ ತಾಯ್ತನ ಪಡೆಯೋದು ಬಹಳ ದೊಡ್ಡ ವಿಚಾರ ಅದ. ತಾಯ್ತನ ಪಡೆಯೋದು ಯಾಕ ತೊಟ್ಟಿಲಕ್ಕೆ 4 ಹಗ್ಗಗಳನ್ನ ಕಟ್ತಾರೆ? ಆ 4 ಹಗ್ಗಗಳ ತೊಟ್ಟಿಲದ ಸಂಕೇತ, ಹಗ್ಗಗಳ ಸಂಕೇತ ಏನು? 4 ಹಗ್ಗಗಳ ಮಧ್ಯದೊಳಗೆ ಯಾಕೆ ತೂಗುತ್ತಾರೆ? 1ನೇ ಹಗ್ಗ ಧರ್ಮ, 2ನೇ ಹಗ್ಗ ಅರ್ಥ, 3ನೇ ಹಗ್ಗ ಕಾಮ, 4ನೇದು ಮೋಕ್ಷ. ಇವು 4ರ ಬಗ್ಗೆ ಹೇಳಿ ಮುಗಿಸ್ಬಿಡ್ತಾನೆ. ಧರ್ಮ ಅಂತಂದ್ರೆ ಯಾವುದು ಅಂತಂದ್ರೆ, ನಮ್ಮೆಲ್ಲರನ್ನ ರಕ್ಷಣೆ ಮಾಡಿ ಇವತ್ತಿಲ್ಲಿ ತಂದು ಕೂಡಿಸಿದೆಯಲ್ಲ,
ಮಹಾಲಕ್ಷ್ಮಿ ತಾಯಿ ಎನ್ನುವಂಥವಳು ನೆಪ ಮಾತ್ರ. ಇಲ್ಲೆಲ್ಲ ನಾವು ಬಂದು ಕುಂತೀವಲ್ಲ, ಇದು ನಿಜವಾದ ಧರ್ಮ. ಇದು ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಬಹುತೇಕ ಧರ್ಮ ಅಂತಂದ್ರೆ ಯಾವುದು ಅಂತಂದ್ರೆ ಅಹಿಂಸೆದಿಂದ ನಡ್ಕೊಳ್ಳೋದು. ಯಾರಿಗೂ ಹಿಂಸೆ ಮಾಡಂಗಿಲ್ಲ. ಬಹುತೇಕ ತೊಟ್ಟಿಲೊಳಗಿರುವಂತ ಮಗುವಿಗೆ ನೋಡ್ರಿ, ವೀರಶೈವ ಧರ್ಮದೊಳಗ ಎಂಥ ಪರಿಕಲ್ಪನೆ ಅಂತಂದ್ರೆ, ತೊಟ್ಟಿಲೊಳಗಿರುವಂತ ಮಗುವಿಗೆ ಇನ್ನೂ ಜ್ಞಾನ ಬರದೇ ಇರುವಂತ ಗಳಿಗೆ ಒಳಗನ ಅದಕ್ಕೆ ಅರ್ಥ ಧರ್ಮದಿಂದ ಬದುಕು ಅನ್ನುವಂತ ಹಗ್ಗ. ಧರ್ಮದಿಂದ ಬದುಕು, ಅಹಿಂಸೆ ಮಾಡಬೇಡ, ನ್ಯಾಯದಿಂದ ಬದುಕು, ಸತ್ಯವನ್ನ ಹೇಳು, ಮತ್ತೊಬ್ಬರಿಗೆ ವಂಚನೆ ಮಾಡಬೇಡ, ಮತ್ತೊಬ್ಬರಿಗೆ ಮೋಸ ಮಾಡಬೇಡ ಅನ್ನುವಂಥದ್ದು ಧರ್ಮದ ಹಗ್ಗ. ಆ ಧರ್ಮದ ಹಗ್ಗದಿಂದ ತೂಗಿರುವಂತ ಮಗು ಮುಂದೆ ಧರ್ಮದಿಂದನೇ ಬದುಕ್ತದೆ. ನೀವು ಹಗ್ಗ ಇರ್ಲಾರ ತೊಟ್ಟಿಲ್ ಕಟ್ರಿ ಏನು ಬರೋಂಗಿಲ್ಲ. ಚಲೋ ತಲೆಯಾಗಿ ತಗೋರಿ ಇದನ್ನ. ಅಂದ್ರೆ ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಬೆಳ್ಳಿ ತೊಟ್ಟಿಲು ತಗೊಂಡು ಬರೀ ಖರೆ, ಮತ್ತ ತೊಟ್ಟಿಲ ಹಗ್ಗದ ಕಟ್ಟಿನೇ ಮುಂದಿನ ಕಾರ್ಯವನ್ನ ಮಾಡ್ರಿ. ಒಂದನೇದು ಧರ್ಮದಿಂದ ಬದುಕುವಂತ ಕಾರಣಕ್ಕಾಗಿ ಧರ್ಮದ ಹಗ್ಗ ಅನ್ನುವಂಥದ್ದು ಒಂದು. ಎರಡನೇದು ಅರ್ಥ, ಧರ್ಮವನ್ನ ತಿಳ್ಕೊಂಡು ಅದನ್ನ ಓದ್ಕೊಂಡು ಆಚರಣೆ ಒಳಗೆ ತಂದು ಬದುಕನ್ನ ಅರ್ಥವನ್ನ ಮಾಡಿಕೊಂಡು, ಬದುಕನ್ನ ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ, ಕರ್ತ ಗುರು ಮಹಾಂತೇಶನೇ ಬಲ್ಲ ಅನ್ನುವಂಗ ಏನು ತಗೊಂಡೋಗೋದಿಲ್ಲ. ಇರೋ ಜೀವನವನ್ನ ನೈಜವಾಗಿ ಅರ್ಥ ಮಾಡಿ ಬದುಕು ಅನ್ನುವಂಥ ಕಾರಣಕ್ಕಾಗಿ ಅರ್ಥ ಮಾಡ್ಕೊಳ್ಳೋದು ಧರ್ಮ. ಅರ್ಥ, ಕಾಮ. ಬಹುತೇಕ ಕಾಮ ಅಂತಂದ್ರೆ ನಮ್ಮ ತಲೆಯೊಳಗೆ ಬರುವಂಥದ್ದೇ ಬೇರೆ, ಆದರೆ ಕಾಮ ಅಂತಂದ್ರೆ ಆಸೆಗಳು. ಆಸೆಗಳಿಗೆ ಕಾಮ ಅಂತ ಕರ್ಕೊಂಡು ಬಂದ್ರು. ಆದ್ರೆ ಒಂದೇದು ಹೇಳೋದೇನು ಅಂತಂದ್ರೆ, ಆಸೆ ಇರಬೇಕು ಮನುಷ್ಯನಿಗೆ. ಆಸೆ ಇರದೇ ಇರುವಂತವನು ಮನುಷ್ಯನೇ ಅಲ್ಲ. ನೀವೇನ್ರಪ್ಪ ಹಿಂಗೆ ಹೇಳತ್ತೀರಲ್ಲ, ಹೌದು, ಆಸೆ ಇರಬೇಕು. ಮನುಷ್ಯ ಅಂದ ಬಳಕ ಆಸೆ ಇರಬೇಕಾದ್ರೂ ದುರಾಸೆಗಳಿರಬಾರದು. ಆಸೆಗೂ ದುರಾಸೆಗೂ ಬಹಳ ವ್ಯತ್ಯಾಸ ಅದ. ಬಹಳ ಚೆನ್ನಾಗಿ ಹಿಂದಿ ಒಳಗೊಬ್ಬರು ಬರೀತಾರೆ, मांग लिए तो सरल मिले तो दूध का समान, मांग लिए तो पानी के समान, खींच लिए तो रक्त का समान. ಭಗವಂತ ಕೇಳಲಾರದೆ ಕೊಟ್ಟ ಅಂದ್ರೆ ಅದು ಹಾಲಿನ ಸಮ. ಇನ್ನ ಕೇಳ ತಗೊಂಡ್ರಿ ಅಂತಂದ್ರೆ ಅದು ನೀರಿನ ಸಮ. ಇನ್ನ ಕಸಗೊಂಡು ತಗೊಂಡ್ರಿ ಅಂತಂದ್ರೆ ಅದು ರಕ್ತದ ಸಮ. ಅದು ಬದುಕಿನೊಳಗೆ ಮತ್ತೊಬ್ಬರು ಜೀವನದ ಕಸಗೋರಿ, ಭಗವಂತನ ಬಲ್ರಿ ಕಸಗೋರಿ. ಆದ್ರೆ ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ರಕ್ತದ ಸಮನಾಗಿರುವಂಥದ್ದು ಯಾರು ಕೂಡ ಕಸಗೊಳ್ಳೋದು ಬೇಡ. ನೀರಿಗೂ ಕೂಡ ಸಮನಾಗಿರುವಂಥದ್ದು ಯಾರಿಗೂ ಕೂಡ ಕಸಗೊಳ್ಳೋದು ಬೇಡ. ಆದ್ರೆ ಹಾಲಿನ ರೂಪದೊಳಗಿರುವಂಥದ್ದು ಭಗವಂತ ನಮ್ಮೆಲ್ಲರಿಗೂ ಕೊಡ್ಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ರಿ. ಕೊಡ್ಲಿ ಆ ದೇವರು ನಮ್ಮೆಲ್ಲರಿಗೂ. ಕಾಮದಿಂದ ಬದುಕಬೇಕು, ಆಸೆಗಳಿರಬೇಕು. ಯಾವ ಆಸೆಗಳಿರಬೇಕು ಅಂದ್ರೆ, ನಾ ದುಡಿಬೇಕು, ದುಡಿದಿದ್ರೊಳಗೆ ಶ್ರೇಷ್ಠತೆಯ ಬದುಕನ್ನ ಬದುಕಬೇಕನ್ನೋ ಆಸೆ ಇರಲಿ. ಕಾಯಕ ಮಾಡಬೇಕು, ಕಾಯಕ ಮಾಡಿದ್ರೊಳಗೆ ಶ್ರೇಷ್ಠವಾಗಿರುವಂತ ಬದುಕನ್ನ ಕಟ್ಕೊಳ್ಬೇಕನ್ನುವಂತ ಆಸೆ ಇರಲಿ. ಮಕ್ಕಳಿಗೆ ಉನ್ನತವಾಗಿರುವಂತ ಎತ್ತರವಾಗಿರುವಂತ ಜಾಗಕ್ಕೆ ಒಯ್ದು ಕೂಡಿಸ್ತೀನಿ ಅನ್ನುವಂತ ಆಸೆಗಳಿರಲಿ. ಮಕ್ಕಳಿಗೆ ಸಾಧಕನನ್ನಾಗಿ ಮಾಡ್ತೀನಿ ಅನ್ನುವಂತ ಆಸೆಗಳಿರಲಿ. ಮಕ್ಕಳಿಗೆ ಮತ್ತೊಬ್ಬರ ಜೀವನದೊಳಗೆ ಮುಳ್ಳಾಗದೇ ಇರುವಂಗ ಬೆಳೆಸ್ತೀನಿ ಅನ್ನುವಂತ ಆಸೆಗಳಿರಲಿ. ಈ ಆಸೆಗಳೇ ಇವನು ಆಸೆಗಳೇ. ಆದ್ರೆ ಆ ಆಸೆಗಳನ್ನ ಬಿಟ್ಟಿವಿ. ನಮ್ಮ ಆಸೆಗಳು ಏನದಾವ ಅಂತಂದ್ರೆ, ಅವ್ರ ಮನಿ 2 ಅಂತಸ್ತದ ಅಂತಂದ್ರೆ ಅವ್ರ ಮನಿ ಮೇಲೆ ನಂಬಿಕೆ ಕಟ್ಟೋದು. ಇದು ಬದುಕಿನೊಳಗ ಬರುವಂಥದ್ದಲ್ಲ. ಕಾಮ ಅಂತಂದ್ರೆ ಧರ್ಮ, ಅರ್ಥ, ಕಾಮ. ಬಹುಶಃ ಆಶೆವಂತನಾಗಬೇಕು, ಆದ್ರೆ ದುರಾಶೆವಂತನಾಗಬಾರದು ತಿಳ್ಕೊಂಡು ಒಂದು ಹಗ್ಗ ಹೇಳ್ತದೆ. ಇನ್ನೊಂದು ಮೋಕ್ಷ. ಎಲ್ಲರೂ ಬಡದಾಡೋದು ಇದಕ್ಕೆ ನೋಡ್ರಿ. ಪುನರಪಿ ಮರಣಂ ಪುನರಪಿ ಜನನಂ. 84 ಲಕ್ಷ ಜೀವರಾಶಿ ದಾಟಿದ ನಂತರದೊಳಗೆ ಈ ಜನ್ಮದೊಳಗೆ ಬಂದು ನಾವೆಲ್ಲರೂ ಕುಂತೀವಿ ತಾಯಂದಿರೆ. ನಾವೆಲ್ಲ ಎಷ್ಟು ಜನ್ಮ ತಿರುಗಿ ಬಂದೀವಿ ಅಂದ್ರೆ 84 ಲಕ್ಷ ಜೀವರಾಶಿಗಳು ತಿರುಗಿ ಬಂದೀವಿ. ಅಂದ್ರೆ 84 ಜನ್ಮ ಅಂತಂದ್ರೆ ಎಲ್ಲಾ ಪ್ರಾಣಿಯಾಗಿ ಹುಟ್ಟಿವಿ, ನಾವು ಎಲ್ಲ ಹುಟ್ಟಿವಿ. ಕೊನೆಯದಾಗಿ ಅರಿವಿನ ಜನ್ಮ ಇದು. ಬಹುತೇಕ ಪ್ರಾಣಿಗಳೆಲ್ಲವೂ ಕೂಡ ಅವಕ್ಕೆ ಅರಿವನ್ನುವಂಥದ್ದು ಕೊಟ್ಟಿಲ್ಲ, ಮಾತನ್ನುವಂಥದ್ದು ಕೊಟ್ಟಿಲ್ಲ. ಆದ್ರೆ ಮನುಷ್ಯನಿಗೆ ಅರಿವನ್ನು ಕೊಟ್ಟಾನ, ಮಾತು ಕೂಡ ಕೊಟ್ಟಾನ. ಯಾಕೆ ಕೊಟ್ಟಾನ ಅಂತಂದ್ರೆ, ಇದು ತಿಳಿದು ಮೋಕ್ಷವನ್ನ ಪಡ್ಕೋ, ಮತ್ತೆ ಹುಟ್ಟಬೇಡ, ಮತ್ತೆ ಭೂಮಿ ಮೇಲೆ ಹುಟ್ಟಬೇಡ, ಇದೇ ಕೊನೆ ಮಾಡ್ಕೋ. ಅರ್ಥದಿಂದ ಬದುಕು, ಕಾಮದಿಂದ ಅಂದ್ರೆ ಆಸೆ ಇರಲಿ, ದುರಾಸೆ ಬೇಡ, ಮತ್ತು ಮೋಕ್ಷದಿಂದ ಬದುಕು. ನೀವೆಲ್ಲ ಬಂದು ಕೊನೆಯದಾಗಿ ಏನ್ ಬೇಡ್ತೀರಿ ಹೇಳ್ರಿ? ಗುರುಗಳಂತೆಲ್ಲಿ ಬಂದು ಏನ್ ಬೇಡ್ತೀರಿ ಹೇಳ್ರಿ? ಯಪ್ಪ ಸಾಕು, ಮುಕ್ತಿ ಕೊಟ್ಬಿಡು. ಇಟ್ಟು ದಿವ್ಸ ಬೇಕಂದವ್ರು ಕೊನೆಯದಾಗಿ ಯಾಕೆ ಮುಕ್ತಿ ಬೇಡ್ತೀರಿ? ಇರೋತನ, ಯೌವನ ಇರೋತನ, ವಯಸ್ಸಿರೋತನ, ಶಕ್ತಿ ಇರೋತನ ಬೇಕು ಬೇಕು ಬೇಕಂತ ಬಡದಾಡದವರು
ಶಕ್ತಿ ನಿಂತ ನಂತರದೊಳಗೆ ಯಾಕೆ ಮೋಕ್ಷ ಬೇಡ್ತೀರಿ? ಯಾಕೆ ಮೋಕ್ಷ ಮನುಷ್ಯ ಬೇಡ್ತಾನ ಅಂತಂದ್ರೆ, ಈ ಬದುಕಿಗೆ ಬಂದು ಮಾನವ ಜನ್ಮಕ್ಕೆ ಬಂದು ಸಾಕಾಗ್ಯದ ಭಗವಂತ, ನಿನ್ನ ಸೇವೆ ಒಳಗ, ನಿನ್ನ ಪಾದ ಸೇವೆ ಒಳಗ ನನ್ನನ್ನು ಕರ್ಕೊಂಡು ಬಿಡು. ಸಾಕಾಗ್ಯದ ಈ ಸಂಸಾರದ ಜಂಜಾಟ, ಸಾಕಾಗ್ಯದ ಈ ಬದುಕು, ಸಾಕಾಗ್ಯದ ಈ ಎಲ್ಲ ಬಡದಾಟುವಂತ ಜೀವನ. ಕೊನೆಯದಾಗಿ ನಿಮಗೆ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಧರ್ಮದಿಂದ ಬದುಕು, ಧರ್ಮವನ್ನ ಅರ್ಥ ಮಾಡ್ಕೊಂಡು ಬದುಕು, ಕಾಮವನ್ನ ಅಂದ್ರೆ ಆಸೆಗಳನ್ನ ಇಟ್ಕೋ, ದುರಾಸೆಗಳನ್ನ ಬಿಡು, ಮೋಕ್ಷವನ್ನ ಪಡ್ಕೋ. ಮೋಕ್ಷ ಹೆಂಗ ಪಡ್ಕೊಳ್ಳೋದು ಅಂತಂದ್ರೆ, ಜೀವನದೊಳಗ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಮೋಕ್ಷ ಅನ್ನೋದು ಸಿಗ್ತದ ನೋಡ್ರಿ. ಈ ಕರಿತೆಲ್ಲಿ ಮಾನವ ಎಷ್ಟು ಡೇಂಜರ್ ಅದಾನಂದ್ರಿ, ಒಬ್ಬವ ಏನು ಮಾಡಿದ್ದ ಅಂದ್ರೆ, ಭಗವಂತ ಯಾರನ್ನೂ ಬಿಡಲ್ಲ ತಾಯಿ, ಯಾರ್ಯಾರನ್ನೂ ಬಿಡಲ್ಲ, ದೊಡ್ಡವ್ರನ್ನು ಬಿಡಲ್ಲ, ಸಣ್ಣವ್ರನ್ನು ಬಿಡಲ್ಲ, ಸಿರಿವಂತರನ್ನು ಬಿಡಲ್ಲ, ಬಡವ್ರನ್ನು ಬಿಡಲ್ಲ, ಯೋಗಿಗೆ ಬಿಡಲ್ಲ, ತ್ಯಾಗಿಗೆ ಬಿಡಲ್ಲ, ಭೋಗಿಗೆ ಬಿಡಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಾತ್ಮರಿಗೂ ಬಿಟ್ಟಿಲ್ಲ. ಎಲ್ಲರೂ ಹೋಗೋರೇ ಇದೀವಿ ನಾವು. ಆದ್ರೆ ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಜೀವನದೊಳಗೆ ತಿಳ್ಕೊಂಡ್ಬಿಡ್ಬೇಕು, ನಾವು ಎಷ್ಟೇ ಶಾಣೆ ಆದ್ರೂ ಕೂಡ ಭಗವಂತನ ಮುಂದೆ ನಮ್ಮ ಶಾಣೆತನ ತೋರಿಸುವಂಗಿಲ್ಲ, ಗುರುವಿನ ಮುಂದೆ ನಮ್ಮ ಶಾಣೆತನ ತೋರಿಸುವಂಗಿಲ್ಲ. ಬಹುತೇಕವಾಗಿ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಒಬ್ಬ ಏನು ಮಾಡಿದ್ದ ಅಂತಂದ್ರೆ, ಬಹಳ ಸುಂದರವಾಗಿರುವಂತ ಬದುಕನ್ನ ಬದುಕ್ತಿದ್ದ. ಯಮರಾಯ ಅವನಿಗೆ ಕರ್ಕೊಂಡು ಹೋಗೋ ಪಾಳಿ ಬಂದಿತ್ತು, ಅಂದ್ರೆ ಅವನ ಮರಣ ಬಂದಿತ್ತು. ಯಮರಾಯ ಬಂದ, ಅವನ ಮನೆ ಮುಂದೆ ಬಂದ ಕೂಡಲೇ ಮಟ್ಟ ಮಧ್ಯಾಹ್ನ ಬಿಸಿಲು ಬೇರೆ, ಬ್ಯಾಸಗಿ ಅಂತ ಸಂದರ್ಭದೊಳಗ, ಎಲ್ಲಿದ್ಯಪ್ಪ, ಬಾ ನಿನ್ನ ಟೈಮ್ ಬಂದದ, ಕರ್ಕೊಂಡು ಹೋಗೋದದ ಬಾ ಅಂತಂದು ಕೂಡಲೇ ನಾವು ಒಳಗಿದ್ದ ಹೊರಗೆ ಬಂದು ಕೇಳ್ದ, ಯಾರ್ ನೀ ಅಂತಂದವ. ನೀವೆಲ್ಲ ಭಾಳ ಶಾಣೆ ಇರ್ತೀರಿ ನೋಡ್ರಿ. ನೀವು ಎಷ್ಟು ಶಾಣೆ ಇರ್ತೀರಂದ್ರೆ, ನಮ್ಮಂಥ ಗುರುಗಳು ನಿಮ್ಮ ತಲ್ಲಿ ಬಂದಾಗ, ನೀವು ಮಲ್ಕೊಂಡಾಗ ಅಥವಾ ನಮಗೆ ಬಂದು ನಮಸ್ಕಾರ ಮಾಡುವಂಥ ಸಂದರ್ಭದೊಳಗೆ ಏನಂತ ಕೇಳ್ತೀರಂದ್ರೆ, ಯಪ್ಪ ನಮಗೆ ಪಟ್ನೆ ಕರ್ಕೋರಿ ಅಂತಿರಿಲ್ಲ. ಊರೇನ್ರಿ ಅಂತಿರಿಲ್ಲ, ಏನಂತೀರಿ ಹೇಳ್ರಿ, ಪಟ್ನೆ ಕರ್ಕೋರಿ. ಎಷ್ಟು ಶಾಣೆತನದಿಂದ ನೀವು ಕೇಳ್ತೀರಂದ್ರೆ, ಏನಂತ ಕೇಳ್ತೀರಿ ಹೇಳ್ರಿ, ಅಪ್ಪೋರೆ ನಮಗೆ ಪಟ್ನೆ ಕರ್ಕೋರಿ ಅಂದ್ರೆ ಅರ್ಥ ಏನಂದ್ರೆ, ನಾವು ಹೋಗಿ ನಿಮಗೆ ಕರ್ಕೋಬೇಕು ನೋಡ್ರಿ. ನಾವು ಹೋಗಿ ನಿಮಗೆ ಕರ್ಕೋಬೇಕಂದ್ರೆ ಇನ್ನ ನಿಮಗೆ ಬದುಕ ಆಸೆ ಅದ ಅಂತ. ಬಹುತೇಕವಾಗಿ ಅವ ಮನುಷ್ಯ ಏನು ಮಾಡ್ದ ಅಂದ್ರೆ, ಒಳಗಡೆ ಬಂದು ಯಮರಾಯ ಕೇಳ್ದ, ಯಾರ್ ನೀ, ಇಲ್ಲಿಗೆ ಯಾಕೆ ಬಂದಿದಿ ಅಂದಾಗ, ನಾ ಯಮರಾಯ ಇದೀನಪ್ಪ, ನಿನ್ನ ಮರಣ ಹತ್ತಿರ ಬಂದದ, ನಿನಗೆ ಕರ್ಕೊಂಡು ಹೋಗಕ್ ಬಂದೀನಿ. ಹೌದಾ? ಹೆಂಗದ, ಯಾವ ಆಧಾರದ ಮೇಲೆ ನನಗೆ ಕರ್ಕೊಂಡು ಹೋಗಕ್ ಬಂದಿದಿ ಅಂತಂದಾಗ, ಭಗವಂತ ನನ್ನ ಬಲ್ಲಿ ಒಂದು ಲಿಸ್ಟ್ ಕಳಿಸ್ತಾನಪ್ಪ. ಆ ಭಗವಂತ ಲಿಸ್ಟ್ ಕಳಿಸಿದ್ರೊಳಗೆ ಫಸ್ಟ್ ಹೆಸರು ನಿಂದೆ ಅದ, ನೋಡಿಲಿಗ ನಿನಗೆ ಕರ್ಕೊಂಡು ಹೋಗಕ್ ಬಂದೀನಿ ಅಂದ ಕೂಡ್ಲೇನೆ ಅವ ಅಂದ, ಯಾಕೋ ಇವ ಬಿಡಂಗೆ ಕಾಣಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಾನಂದ್ರೆ ನನಗೆ ಕರ್ಕೊಂಡು ಹೋಗಾಗ ತೀರ್ತಾನಂತ ತಿಳ್ಕೊಂಡು ಇವನಿಗೆ ವಿಚಾರ ಮಾಡಿ, ಯಮರಾಯ ಅಲ್ಲಿಂದ ಇಲ್ಲಿಗೆ ಭಾಳ ಹೈರಾಣ ಹಾಕೊಂತ ಬಂದಿದ್ದಿ, ಬ್ಯಾಸಗಿ ಬಿಸಿಲು ಬೇರೆ ಅದ, ಹತ್ತುನೂರದೊಳಗೆ ಬಿಸಿಲು ಬೇರೆ ಭಾಳ ಅದ, ಹೋಗಾಮಿ ಹಂಗೂ ಹೋಗೋದದ ಹಿಂಗೂ ಹೋಗೋದದ, ನನಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಿ, ಬರ್ತೀನಿ, ಒಳಗೆ ಬಾ, ಸೋಫಾ ಅದಾವ, ಕಿಮ್ಮತ್ತಿನ ಸೋಫಾ ಮಾಡಿಸಿನಿ, ಸೋಫಾ ಮೇಲೆ ಕೂಡು, ಮೆತ್ತಗೆ ಕೂಡು, ಬ್ಯಾಸಗಿ ಅದ, ನಿನಗೆ ಒಳಗಡೆ ಹೋಗಿ ತಂಪು ಶರಬತ್ ಮಾಡ್ಕೊಂಡು ಬರ್ತೀನಿ. ಶರಬತ್ ಕುಡಿಯಾಗಿ ತಂದು ಕೂಡಲೇ ಒಳಗೆ ಹೋಗಿ ಶರಬತ್ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಯಮರಾಯ ಸೋಫಾದ ಮೇಲೆ ಕೂಡಿಸಿ ಒಳಗೆ ಹೋದ. ಮೊದಲೇ ಕರಿತೇಲಿ ಮಾನವ್ರಿ, ಹಡ್ದ ಅವ್ವ ಅಪ್ಪಗೆ ಬಿಟ್ಟಿಲ್ಲ, ಇನ್ನು ದೇವ್ರಿಗೆ ಬಿಡ್ತಾನ ಇವ. ಒಳಗೆ ಹೋಗಿ ಏನು ಮಾಡ್ದ ಮಗ, ಶರಬತ್ ಮಾಡಿದ ಕೂಡಲೇ ಒಂದು 4 ನಿದ್ದಿ ಗೋಲಿ ಹಾಕದರದಾಗ, ಎರ್ದಾಗ ಶರಬತ್ತದಾಗ ಒಂದು 4 ನಿದ್ದಿ ಗೋಲಿ ಹಾಕಿ ತಂದು ಯಮರಾಯ ಕೊಟ್ಟ. ಯಮರಾಯ ಕುಡಿದ ಕೂಡಲೇ ಯಮರಾಯ ಮ್ಯಾಲ ಬೇರೆ ಬಿಸಿಲ, ಹೊರಗಡೆ ಬಿಸಿಲದ, ಫ್ಯಾನ್ ಹಚ್ಚಿದ, ತಂಪಿಲ್ಲೇ ಕೂಡಮಂತ ತಿಳ್ಕೊಂಡು ವಿಚಾರ ಮಾಡಿ ಹಿಂಗೆ ಕೂಡೋದ್ರೊಳಗೆ ಕಣ್ಣು ಜೊಗ್ಗರದಾಗ ಅವನಿಗಿವ ಏನಂದ, ಅಪ್ಪ ಯಾಕೋ ಭಾಳ ಆಯಾಸ ಆಗ್ಯದ, ನಿದ್ದಿ ಬೇರೆ ಬರತ್ತದ, 1 ತಾಸು 1-2 ತಾಸು ಇಲ್ಲೇ ಮಲ್ಕೊಂಡು ಹೋಗ್ತೀನಿ ಅಂತಂದಾಗ ಇವನಿಗೂ ಅದೇ ಬೇಕಾಗಿತ್ತು, ಮಲ್ಕೋ ಅಂದ. ಮಲ್ಕೊಂಡು ಕೂಡ್ಲೇನೆ ಹೇಳ್ತೀನಿ ತಾಯಿ, ಈ ಮಗ ಸುಮ್ಮಿರ್ಬೇಕಿಲ್ರಿ, ಯಮರಾಯ ಏನು ತಂದಿದ್ದಲ್ಲ ಲಿಸ್ಟ, ಆ ಲಿಸ್ಟ್ ತಗೊಂಡು ಹೋದಿ ಒಳಗ, ತಗೊಂಡು ಹೋಗಿ ತನ್ನ ಹೆಸರು ಅಳಕಿಸಿ ಲಾಸ್ಟಿಗೆ ಬರದ, ಮ್ಯಾಲಿರುವಂಥ ಫಸ್ಟ್ ಹೆಸರು ಅಳಕಿಸಿ ಲಾಸ್ಟಿಗೆ ಬರೆದ ಕೂಡ್ಲೇನೆ ಯಮರಾಯನ ಪಕ್ಕಕ್ಕೆ ತಂದಿಟ್ಟ. ಯಮರಾಯ ಎದ್ದ ಕೂಡ್ಲೇನೆ ಅವನಿಗೆ ಕರೆದ, ಎಲ್ಲಿದಿ ಬಾಪ, ಬಂದಿವ. ಬಂದ ಕೂಡ್ಲೇನೆ ಆಯ್ತು ನಡ್ರಿ ಯಮರಾಯ ಹೋಗೋಣ ನಡ್ರಿ ಅನಾರದಾಗ ಯಮರಾಯ ಏನು ಅಂತಂದ್ರೆ, ನೋಡಪ್ಪ ನಿನಗೆ ಕರ್ಕೊಂಡು ಹೋಗಕ್ಕೆ ಬಂದಿನ, ಖರೆ ಯಮನಿಗೆ ಜಗತ್ತಿನೊಳಗೆ ಬೈಯೋರು ಭಾಳ ಮಂದಿ ಅದಾರ, ಭೂಮಿ ಮೇಲೆ ಎಲ್ಲರೂ ಕೂಡ ಯಮನಿಗೆ ಬೈಯೋರು ಅದಾರ, ಇದೆಂತ ಸಾವಂತ ಬೈಯೋರು ಅದಾರ, ಎಲ್ಲದನ ಯಮ ಅನ್ನೋರು ಅದಾರ. ಅಂಥದ್ರೊಳಗೆ ನೀ ನನಗೆ ಶರಬತ್ ಕುಡಿಸಿ 1 ತಾಸು 2 ತಾಸು ಮನ್ಯಾಗ ಮಲ್ಕೊಳ್ಳಕ್ಕೆ ಜಾಗ ಕೊಟ್ಟಿದಿ ಅಂತಂದ್ರೆ ನಿನಗೆ ಕರ್ಕೊಂಡು ಹೋಗಬಾರ್ದಂತ ಅನ್ಸಾತದ. ದಿನನಿತ್ಯ ಲಿಸ್ಟ್ ಪ್ರಕಾರ ಮ್ಯಾಲಿಂದ ಬರ್ತಿದ, ಇವತ್ತು ಕೆಳಗಿನಿಂದ ಮ್ಯಾಲ ಹೋಗ್ಬೇಕಂತ ತಿಳ್ಕೊಂಡು ಮಾಡಿ ನಾನು ತಿಳ್ಕೊಂಡು ಯಮರಾಯ ಅಂದ. ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ, ಇದು ಯಾರಿಗೂ ಬಿಡೋದಿಲ್ಲ.
ಅದಕ್ಕೆ ಹೇಳೋದು ಒಳ್ಳೇದೇ ಮಾಡಬೇಕು. ಹೇಳ್ತಾರೆ ನೋಡ್ರಿ ಹಿಂದಿನ ಹಿರಿಯರು, ಮಾಡಿದ್ದುಣ್ಣೋ ಮಾರಾಯ, ನಾವೇನು ಮಾಡ್ತೀವಿ ಅದನ್ನು ನಾವೇ ಉಣ್ಬೇಕು ಅನ್ನುವಂಥದ್ದು. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ತಾಯಂದಿರೆ. ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಟ್ರಿ ಅಂದಾಗ ಮಾತ್ರ ಮಕ್ಕಳು ನಿಮಗೆ ನೋಡ್ಕೊಳ್ತವೆ. ಮಕ್ಕಳಿಗೆ ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ಮಕ್ಕಳಿಗೆ ನೀವು ಸಮಯ ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳು ನಿಮಗೆ ನೋಡ್ಕೊಳ್ಳೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸ್ರಿ. ಹಿಂದಿನ ತಾಯಂದ್ರೆ ಹೇಳ್ತಿದ್ರು, ಏನಂತ ಹೇಳ್ತಿದ್ರು ಅಂದ್ರೆ, ಜೀಜಾ ಮಾತೆ ದಿನನಿತ್ಯನೂ ಕೂಡ ತನ್ನ ಮಗನಿಗೆ ಎದೆ ಹಾಲು ಕುಡಿಸ್ಬೇಕಾದ್ರೆ ಸಂಕಲ್ಪ ಮಾಡ್ತಿದ್ಳು, ನನ್ನ ಮಗ ವೀರ ಆಗ್ಲಿ, ನನ್ನ ಮಗ ಸೂರ ಆಗ್ಲಿ, ನನ್ನ ಮಗ ದೇಶವನ್ನ ಧರ್ಮವನ್ನ ಕಾಪಾಡುವಂತ ಯತಿ ಆಗ್ಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಎದೆ ಹಾಲು ಕುಡಿಸ್ತಿದ್ಳು. ಎದೆ ಹಾಲು ಬಹುತೇಕ ತಾಯಿಯ ಎದೆ ಹಾಲು ಹೆಂಗಿರ್ತದ ಅಂತಂದ್ರೆ, ಶರೀರದೊಳಗಿರುವಂತ ಪ್ರತಿಯೊಂದು ನರಗಳಿಂದ ಹಾಯ್ದು ಬಂದಿರುವಂತ ಶಕ್ತಿಯ ರೂಪದೊಳಗೆ ಹಾಲಾಗಿ ಬರ್ತದೆ. ಅಂಥದ್ರೊಳಗೆ ಆ ತಾಯಿಯ ಸಂಕಲ್ಪದ ಸಿದ್ಧಿ ಎಷ್ಟರ ಮಟ್ಟಿಗೆ ಮಗುವಿನ ಹೊಟ್ಟೆ ಒಳಗೆ ಸೇರಿ, ಮಗುವಿನ ಶರೀರ ಒಳಗೆ ಸೇರಿ, ಮಗುವಿನ ಹೃದಯದೊಳಗೆ ರಾರಾಜಿಸ್ತದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಆ ತಾಯಿ ಯಾವ ರೀತಿಯಾಗಿ ಸಂಕಲ್ಪ ಮಾಡಿ ಎದೆ ಹಾಲನ್ನ ಕುಡಿಸ್ತಿದ್ಳು, ಮುಂದೆ ಅದೇ ರೀತಿಯಾಗಿ ಮಗ ಬೆಳೆದು ನಿಂತ. ಇದು ಯಾಕೆ ಹೇಳತ್ತೀನಿ ಅಂತಂದ್ರೆ, ನೀವು ಕೂಡ ಇವತ್ತಿನ ಕಾಲದೊಳಗೆ ತಾಯ್ತನ ಅನ್ನೋದು ಯಾಕೆ ದೂರ ಆಗುತ್ತಾ ಇದೆ ಅಂದ್ರೆ, ಮುಖದ ಮೇಲಿರುವಂತ ಕಾಂತಿ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ಎಷ್ಟೋ ಜನ ತಾಯಿಯಂದ್ರೆ ಪಾಕೆಟ್ ಹಾಲು ಕುಡ್ಸಾತಾರ, ಪೌಡ್ರ್ ಹಾಲು ಕುಡ್ಸಾತಾರ ಮಕ್ಕಳಿಗೆ. ಆ ಕಾರಣಕ್ಕಾಗಿ ತಾಯಿ ಜಗತ್ತಿನೊಳಗೆ ತಾಯಿಗೆ ಯಾರು ಕೂಡ ಸಮನ ಇಲ್ಲ ಅಂತಂದ ಬಳಕ ಆ ಅಂದ ತೊಗೊಂಡು ಆ ಚಂದ ತಗೊಂಡು ಒಂದಿನ ಮಣ್ಣಾಗೆ ಹೋಗೋದಂತ ಗೊತ್ತಿದ್ದು ಕೂಡ ಮಕ್ಕಳಿಗೆ ನಿರ್ಲಕ್ಷ್ಯ ಮಾಡೋದು ಅದು ತಾಯ್ತನ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಬಹುತೇಕ ಇವತ್ತಿನ ದಾನಮ್ಮ ದೇವಿಯ ತೊಟ್ಟಿಲು ಬಹಳ ಅದ್ಭುತವಾಗಿ ನಡ್ಕೊಂಡು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥ ಮಾತು ಹೇಳಿ, ಬಹುತೇಕವಾಗಿ ದಾನಮ್ಮ ಇವತ್ತೇ ಹುಟ್ಟಿದಾಳೆ, ಮಹಾಲಕ್ಷ್ಮಿ ತಾಯಿನೂ ಕೂಡ ಇವತ್ತೇ ಹತ್ತನೂರು ಗ್ರಾಮಕ್ಕೆ ಬಂದಿದ್ದೇ ಒಂದು ದೊಡ್ಡದಾಗಿರುವಂತ ಲಿಂಗಮ್ಮ ತಾಯಿ. ಬಹುತೇಕ ತಾಯಿಯ ತೊಟ್ಟಿಲ ದಿನನೇ ಲಕ್ಷ್ಮಿ ಬಂದಾಳ ಅಂತಂದ್ರೆ, ಬಹುತೇಕ ಲಕ್ಷ್ಮಿಯಾಗಿ ಬಂದಿಲ್ಲ, ಹೊರತಾಗಿ ದಾನಮ್ಮ ದೇವಿನೇ ಲಕ್ಷ್ಮಿಯ ರೂಪದೊಳಗೆ ಬಂದಾಳ ಅನ್ನುವಂಥದ್ದನ್ನು ನಿಮ್ಮೆಲ್ಲರ ತಲೆ ಒಳಗಿರ್ಲಿ ಅಂತ ಹೇಳ್ತಾ, ಬಹುತೇಕ ಮೂರ್ತಿ ಬಗ್ಗೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನಾಳೆ ಒಂದಿನ ಇರಲ್ರಿ, ನಾಳೆ ಬಿದರ್ ಕಾರ್ಯಕ್ರಮದ, ನಾಡ್ದು 1ನೇ ತಾರೀಕು ಗದಗದ ಕಾರ್ಯಕ್ರಮ ಮುಗಿಸ್ಕೊಂಡು ಕೊಪ್ಪಳಕ್ಕೆ ಕಾರ್ಯಕ್ರಮದ, ಹಂಗಾಗಿ 2 ದಿನ ಬರೋದಿಲ್ಲ. ಅದಕ್ಕೆ ಈ ಕೊನೆ ಮಾತು ಹೇಳ್ತೀನಿ. ಬಹುತೇಕ ಮಹಾಲಕ್ಷ್ಮಿ ಮೂರ್ತಿ ಹೆಂಗೆ ಹರಪನಹಳ್ಳಿ ಒಳಗೆ ಮಾಡಿಸಿರುವಂಥದ್ದು, ಬಹುತೇಕ ಬಂದಿರುವಂಥ ಸಂದರ್ಭದೊಳಗೆ ಒಳಗಡೆ ಇರುವಂಥ ಲಕ್ಷ್ಮಿಯನ್ನು ಅಂದರೆ ಮೊದಲಿನ ಲಕ್ಷ್ಮಿಯನ್ನು ನೋಡಿ ಕೇಳಿದೆ ನಾನು, ಅಲ್ರಪ್ಪ ಗುಡಿ ಹೊಸದಾಗ್ಯದ, ಕಳಸನೂ ಹೊಸದಾಗತ್ತದ, ಒಳಗೆಲ್ಲ ಹೊಸದು ಮಾಡಿರಿ, ಇದೊಂದು ಮೂರ್ತಿ ಒಂದು ಹೊಸದು ಮಾಡ್ರಿ ಅಂತಂದಾಗ ಆಯ್ತು ರೀ ಪೋರೆ ಅಂದರು. ಬಹುತೇಕ ಯಾರು ಕೊಡೋರು ಮುಂದಾಗ್ತಾರ ಅಂತಂದಾಗ ಬಹುತೇಕ ಕಮಿಟಿಯವರು ಅಂದರೆ 11 ಜನ ಅಲ್ರಿ, 11 ಜನ ತಾಯಿಯಂದಿರು ಹೇಳಿದ್ರೆ, ಎಪ್ಪೋರೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಸಂಕಲ್ಪ ಮಾಡಿರಿ, ನೀವು ಹೇಳಿರಿ ಅಂತಂದ್ರೆ ಬಹುತೇಕವಾಗಿ ನಾವೆಲ್ಲ ಕಮಿಟಿಯವ್ರನ್ನೂ ಕೂಡ ಎಷ್ಟಾಗ್ತದಷ್ಟು ಕಾಣಿಕೆಯನ್ನು ಕೊಟ್ಟು ಲಕ್ಷ್ಮೀ ಮೂರ್ತಿಯನ್ನು ಮಾಡಿಸ್ತೀವಿ ಅಂತಂದ್ರೆ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ರಿ. ಅಂದರೆ ಧರ್ಮದ ಕಾರ್ಯ ಮಾಡಕ್ಕೆ ಹಿಂದೆ ನೋಡ್ಲಾರ್ದೇನೆ ಮುಂದೆ ನೋಡ್ಲಾರ್ದೇನೆ ನಿಮ್ಮ ಕೈ ಮುಂದೆ ಬರ್ತದ ಅಂತಂದ್ರೆ, ಆ ಮಹಾಲಕ್ಷ್ಮಿ ಯಾವತ್ತೂ ಕೂಡ ನಿಮ್ಮ ಕೈ ಹಂಗೆ ಮುಂದೆ ಬರ್ತಾವ, ಅಕ್ಕಿನ ಕೈನೂ ಕೂಡ ನಿಮಗೆ ಕೊಡುವಲ್ಲಿ ಮುಂದೆ ಬರ್ತಾವ ಅನ್ನುವಂಥದ್ದನ್ನು ತಲೆ ಒಳಗೆ ಇಟ್ಕೊಳ್ರಿ ಅಂತ ಹೇಳಿ, ದೇಶದ ಗಡಿ ಕಾಯುವಂಥ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂಥ ರೈತನಿಗೆ ಕಷ್ಟಗಳು ಬರದೇ ಇರಲಿ, ಬಂದಿರುವಂಥ ಕಷ್ಟಗಳನ್ನು ನೀಗಿಸುವಂಥ ಶಕ್ತಿ ಮಾಂತೇಶ, ಮಹಾಲಕ್ಷ್ಮಿ, ನಂದಿ ಬಸವೇಶ ಪೂಜ್ಯ ಗುರುಗಳು ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಬೇಡ್ಕೊಳ್ತಾ ನನ್ನ 4 ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತೇನೆ. ಸರ್ವರಿಗೊಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸತ್ಯಂ ಶಿವಂ ಸುಂದರಂ.